ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಉಫ್, ನೈಟೆಲ್ಲ ಎದ್ದಿರ್ತೀನಿ, ಬೆಳಗ್ಗೆ ಮಲ್ಕೊತೀನಿ. ಲೈಫು ಜೋಬೆಲ್ 500 ರೂಪಾಯಿ ಇದ್ರೆ ಸಾಕು, 50 ಕಿಲೋಮೀಟರ್ ಆದರೂ ಹೋಗಿ ಏನಾದರೂ ತಿನ್ಕೊಂಬರ್ತೀನಿ. ಲೈಫು ಬ್ಯೂಟಿಫುಲ್ ಅಂತ ಅನ್ನಿಸ್ಬೋದು. ಆದರೆ ಹೋಮ್ ರೆಂಟು, ಪವರ್ ಬಿಲ್ಲು, ಆ ಲೋನು, ಈ ಲೋನು, EMI ಅನ್ಕೊಂಡು ಎಲ್ಲ ನನಗೆ ಈಗ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮಂಥ ಬಾಯ್ಸ್ಗೆ ಹೊಟ್ಟೆ ಹಸಿಯೋದೆ ಪಿನ್ ನೈಟಲ್ಲಿ. ಸೊ ಅದಕ್ಕೆ ನಾನಿವತ್ತು ಬಂದಿದ್ದೀನಿ ದೇವನಹಳ್ಳಿ ಏರ್ಪೋರ್ಟ್ ಟರ್ಮಿನಲ್ 2. ಗೈಸ್, ಈ ಏರ್ಪೋರ್ಟ್ ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ ಹೇಳಿದ್ರೆ, ಸ್ಮೋಕ್ ಮಾಡೋದಕ್ಕೆ ಸ್ಮೋಕಿಂಗ್ ಝೋನ್ ಇದೆ, ಅದರಲ್ಲಿ AC ಇದೆ ಒಳಗಡೆ, ಸ್ಮೋಕಿಂಗ್ ಏರಿಯಾದಲ್ಲಿ ಕೂಡ AC. ಗೈಸ್, ಇದು ಟಾಯ್ಲೆಟ್. ಓಕೆ, ಇದೇನಿದು ಫ್ಯಾಮಿಲಿ ಟಾಯ್ಲೆಟಾ? ಫ್ಯಾಮಿಲಿ ಹೋಗೋದೀಗ ಒಟ್ಟಿಗೆ ಏನಿದು ಅಂತ ಅರ್ಥ ಆಗ್ತಾ ಇಲ್ಲ. ಹ್ಯಾಪಿ ಬರ್ಡೇ ಟು ಮೀ. ಏನ್ ಗುರು, ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ಗೈಸ್, ಇದನ್ನ ಮೋರ್ ದೆನ್ 4 ಲ್ಯಾಂಗ್ವೇಜಸ್, ಲೆಟರ್ಸ್ ಆ್ಯಂಡ್ ಸಿಂಬಲ್ ಆ್ಯಂಡ್ ಕ್ಯಾರೆಕ್ಟರ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. ಎಸ್ಪೆಷಲಿ 70% ಕನ್ನಡನೇ ಇದೆ. ನೈಸ್ ಅಲ್ಲ ಗೈಸ್? ಮಿಡ್ ನೈಟಲ್ಲಿ ಕಾಗೆಗಳ ಹಾವಳಿ. ಬ್ಯಾಂಗ್ಳೂರ್ ಏರ್ಪೋರ್ಟ್ನಲ್ಲಿ ತುಂಬ ಕಾಗೆಗಳಿದೆ. ಪ್ರೀಮಿಯಂ ಲೈಫು. ಸೊ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಸೀದಾ ಮನೆಗೆ ಹೋಗೋಣ ಆ್ಯಂಡ್ ಫ್ರೆಶ್ ಅಪ್ ಆಗಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಮನೆಗೆ ಇವಾಗ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಮಾಡಿ ಗಗನ್ ಕ್ರಿಕೆಟ್ ಆಡೋದಕ್ಕೆ ಕರೆದಿದ್ದಾನೆ ಅವ್ರ ಮನೆ ಹತ್ರ. ಸೊ ಹೋಗಬೇಕು ಇನ್ನೂ ಅಲ್ಲಿಗೆ. ಸೊ ಇವತ್ತು ಬೇರೆ RCB ಮ್ಯಾಚ್ ಇದೆ, ಅದಕ್ಕೆ ರೆಡ್ ಕಲರ್ ಟಿ ಶರ್ಟ್ ಹಾಕಿದ್ದೀನಿ. ಹೋಪ್ಫುಲಿ ಈ ಸಲನೂ ಟ್ರೋಫಿ ನಮ್ಮದೇ. ಗೈಸ್, ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಅಂದ್ಬಿಟ್ಟು ಪಾರ್ಸೆಲ್ ಕೂಡ ತಂದುಬಿಟ್ಟೆ ನಾನು. ಇದನ್ನು ತಿಂದು ಮನೆಯಿಂದ ಹೋಗೋಣ, ಸ್ವಲ್ಪ ಕ್ರಿಕೆಟೆಲ್ಲ ಆಡಿ ಸ್ವಲ್ಪ ಎಂಜಾಯ್ ಮಾಡೋಣ. ಸೊ ಬ್ಯಾಟ್ ಹಿಡಿದು ತುಂಬ ದಿನ ಆಯಿತು ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ 1 year 1.5 year ಮೇಲೆ ಆಗಿರಬೇಕು ಕ್ರಿಕೆಟ್ ಆಡಿ ನಾನು. ಸೊ ಇವತ್ತು ಹೋಗ್ತಾ ಇದ್ದೀನಿ ಕ್ರಿಕೆಟ್ ಆಡೋದಕ್ಕೆ. ಎಲ್ಲ ಲೆಜೆಂಡರಿ ಪ್ಲೇಯರ್ಸ್ಗಳೇ, ಎಲ್ಲ ಏನು ಒಂದು 8 years 9 years 10 years ಆ ಥರನೇ ಇರ್ತಾರೆ. ಏನೋ ಒಂದು ಒಟ್ಟಿನಲ್ಲಿ ಹೋಗ್ಬಿಟ್ಟು ಆಡೋಣ, ಅಂಥವ್ರ ಜೊತೆ ಆಡಿದ್ರೇ ಚೆನ್ನಾಗಿರೋದು. ಪ್ಯಾಕಲಿ ಬ್ಯಾಟಿಂಗು ನಮ್ಮದೇ, ಬೌಲಿಂಗು ನಮ್ಮದೇ. A few moments later. What is the call? Heads. Heads. RCB won the toss. ಗೈಸ್, ಆಡಿದ್ದು 4 ಬಾಲು, ಆಲ್ರೆಡಿ ಬಾಲ್ ಕಳೆದಾಕ್ಬಿಟ್ಟೆ. ಇವಾಗ ಹೊಸ ಬಾಲ್ ತೊಗೊಳಕ್ಕೆ ಬಂದಿದ್ದೀವಿ. ಗೈಸ್, ಹೊಸ ಬಾಲ್ ಇದು. ಏನಾಗೋದಿಲ್ಲ. ಟೀಮ್ ಮಾಡಿದ್ರೆ ಅಂದ್ರೆ ಹೊಸ ಟೀಮ್ ಇಲ್ಲ, ಹಳೆ ಟೀಮೇ. ನೀನು ಆ ಕಡೆ ಅಷ್ಟೇ. ಕುಡಿಲಿ, ಯೆಲ್ಲೋ ಆ್ಯಂಡ್ ರೆಡ್ ಅರ್ಥ ಮಾಡ್ಕೊಳ್ಳಿ. ಕುಡಿಲಿ. ಗೈಸ್, ನಮ್ಮ ಏರಿಯಾ ಒಳ್ಳೆ ಸ್ಪಿನ್ನರ್ ಗೈಸ್ ಇವರು. ಶಾರ್ಟ್ ಗೈಸ್, ಡೈರೆಕ್ಟ್ 6 ಗೈಸ್. ಅಂದಿಲ್ಲ ಗೈಸ್, 6 ಹೊಡೆದಿದ್ದೀನಿ. ಕೇಳಿದ್ರೆ ಟ್ರಯಲ್ಸ್ ಅಂತ ಇದ್ದಾರೆ. ಯುವತಿ ನನಗೋಸಿಲ್ಲ ಅಪ್ಪ. ಗೈಸ್, ಒಳ್ಳೆ ಸ್ಪಿನ್ನರ್, ಸ್ಪಿನ್ನಿಂಗ್ ಮಾಡ್ತವ್ರೆ. ಗೈಸ್, ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ. Guys, bold ಆಗ್ಬಿಡಾರೆ guys ಇವರು. Bold him. ಬ್ರೋ, ನೀವು ಔಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಅನ್ನಿ ಬ್ರೋ. ನೋಡಿ ಬ್ರೋ, ಫುಲ್ಲು ಟೆನ್ಷನ್ ಆಗ್ಬಿಟ್ಟವ್ರು ಇವರು. ಹೊಸ ಬ್ಯಾಟ್ಸ್ಮನ್ ಬಂದವ್ರು ಗೈಸ್. ನೋ ಬಾಲ್ ಗೈಸ್. ಗೈಸ್, ಗಗನ್ ಮಾಡ್ತಾ ಇದ್ದಾನೆ. ನನ್ನ ಮಗನಿಗೆ ಒಂದು 6 ಹೊಡಿತೀನಿ. ಗೈಸ್, ಬೌನ್ಸರ್ ಆಗ್ತಾನೆ ಅಂತೆ ಗೈಸ್. ಅವನ್ನ ಪ್ರಿಡಿಕ್ಟ್ ಮಾಡ್ತವ್ರು ಗೈಸ್ ಇವಾಗಲೇ. ಗೈಸ್, ಬಂದರು ಗೈಸ್. 6 ಹೊಡಿತಾರೆ ಅಂದವ್ರು ಗೈಸ್. ಗೈಸ್, ಗೈಸ್ ಹೆಡ್ ಶಾಟ್ ಕೊಟ್ಟವ್ರು ಗೈಸ್ ಅಲ್ಲಿಂದ. ಗೈಸ್, ನಿನ್ ವಿಡಿಯೋ ರೆಕಾರ್ಡ್ ಆಯ್ತಲ್ಲ ಗೈಸ್. ಫಸ್ಟ್ ಬಾಲ್ ಡಾಟ್ ಆಗೈತೆ ಗೈಸ್, ಆದರೆ ಪ್ಲೇಯರ್ ತಲೆಗೆ ಹಿಡಿದವ್ರು ಗೈಸ್.
ಈ ಓವರಲ್ಲಿ ಒಂದು 6 ಬರುತ್ತೆ ಅಂತ ಅಂದವ್ರು ಗೈಸ್. ನೋಡೋದ ಫಸ್ಟ್ ಬಾಲ್ ಹೊಡಿಯೋಕ್ಕಾಗಿಲ್ಲ ಗೈಸ್. ಅಲ್ಲಿ ಮೇಲೆ ಗೈಸ್ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿಲ್ಲ, ಸಿಗ್ದವರೆಲ್ಲ ಬಂದು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅವ್ನು ಯಾರೋ ಬಂದ 6 ಹೊಡೆದ, ಟೀಮಲ್ಲೇ ಇಲ್ಲ. ಗೈಸ್ ನೋಡಿ, ಮಿರರ್ ಹೊಡೆದೋಗ್ಬಿಟ್ಟಿದೆ ಹೊಡೆದಿರೋ ಫೋರ್ಸ್ಗೆ. ಸೊ ಫೈನ್ ಕಟ್ಟಬೇಕು, ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ ಮಿರರ್ದು. ಫೈನ್ ಕಟ್ಬಿಟ್ಟು ಹೋಗೋಣ ಗೈಸ್. ಚಿಕ್ಕ ವಯಸ್ಸಲ್ಲಿ ಏನಾದರೂ ಮಿರರ್ ಹೊಡೆದಾಕಿದ್ರೆ ಮನೆಗೆ ಓಡೋಗ್ಬಿಡ್ತಾ ಇದ್ರಿ, ಬಟ್ ಇವಾಗ ಆಗಲ್ಲ. ಚೆಕ್ಕ ಕ್ಯಾಶಾ ಮಿರರ್ ಹಾಕ್ಸೋಣ. ಒಂದು 2000 ರೂಪೀಸ್ವರೆಗೂ ಇದೆ ಪ್ರೈಸು, ನೋಡಿದೆ ಆನ್ಲೈನಲ್ಲಿ. ಶೋರೂಮಿಗೆ ಬಿಡ್ತಾರಂತೆ, ಬಿಡಲಿ, ಅದಾದಮೇಲೆ ಗೂಗಲ್ ಪೇ ಮಾಡಿಬಿಡೋಣ ಅಷ್ಟೇ. ಆ್ಯಂಡ್ ವೆಲ್ಕಮ್ ಟು ಗಲ್ಲಿ ಕ್ರಿಕೆಟ್.